ಡೆಂಗ್ಯೂ ಪ್ರಕರಣವು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆಯು ಆರೋಗ್ಯ ನಿರೀಕ್ಷಕರ ನೇತೃತ್ವದಲ್ಲಿ ನಗರದ ರಸ್ತೆ ಬದಿ ಇರುವ ಗೂಡಂಗಡಿಯನ್ನು ಜೆಸಿಪಿ ಹಾಗೂ ನಗರಸಭೆ ಸಿಬ್ಬಂದಿಗಳಿಂದ ಶುಕ್ರವಾರ ಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ನಗರಸಭೆ ಆರೋಗ್ಯ ನಿರೀಕ್ಷಕ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಡೆಂಗ್ಯೂ ಜ್ವರ ಎಲ್ಲೆಡೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಹಾಗೂ ನಗರಸಭೆ ಆಯುಕ್ತರ ಆದೇಶದಂತೆ ನಗರಸಭೆ ಎಲ್ಲ ಆರೋಗ್ಯ ನಿರೀಕ್ಷಕರ ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೇವೆ. ಡೆಂಗ್ಯೂನಿಂದ ಹಾಸನದಲ್ಲೂ ಕೂಡ ಸಾವಿನ ಪ್ರಕರಣಗಳು ಕಂಡು ಬಂದಿರುವುದರಿಂದ ಅನೇಕರಲ್ಲಿ ಜ್ವರಗಳು ಕಾಣಿಸುತ್ತಿರುವುದರಿಂದ ಮುಖ್ಯವಾಗಿ ಸೊಳ್ಳೆಗಳಿಂದ ಈ ಕಾಯಿಲೆ ಬರುತ್ತಿದೆ ಎಂದು ಆರೋಗ್ಯ ಇಲಾಖೆ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದೆ ಎಂದರು. ಯಾರು ಅನುಚಿತದಿಂದ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದಾರೆ, ಯಾರು ಬೀದಿ ಬದಿ ವ್ಯಾಪಾರ ಮಾಡುತ್ತಾರೆ ನಂತರ ತೆರವುಗೊಳಿಸಬೇಕು ಎನ್ನುವ ಸೂಚನೆ ಇದ್ದು, ಆದರೆ ವ್ಯಾಪಾರಸ್ಥರು ಬೆಳಿಗ್ಗೆ ವ್ಯಾಪಾರ ಮಾಡಿ ಸಂಜೆ ತೆರವು ಮಾಡದೆ ಶಾಶ್ವತವಾಗಿ ಜಾಗದಲ್ಲಿ ನೆಲೆಸಿದ್ದು, ಇದರಿಂದ ಪಾದಚಾರಿಗಳು ಓಡಾಡುವುದಕ್ಕೆ ಅಡಚಣೆ ಉಂಟಾಗಿದೆ. ಬಿಎಂ ರಸ್ತೆ ಬಳಿ ಉದ್ದಗಲಕ್ಕೂ ಎಳನೀರು ವ್ಯಾಪಾರ ಮಾಡುವವರು ಅದರ ಚಿಪ್ಪನ್ನು ಹಾಗೆ ಬಿಟ್ಟು ಹೋಗುತ್ತಿದ್ದು, ಇದರಿಂದ ಚಿಪ್ಪೊಳಗೆ ಮಳೆ ನೀರು ಸೇರಿ ಸೊಳ್ಳೆಗಳು ಸಂತಾನ ಉತ್ಪತ್ತಿ ಮಾಡುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತು ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪೌರಾಯುಕ್ತರ ನಿರ್ದೇಶನದ ಮೂಲಕ ಆರೋಗ್ಯ ನಿರೀಕ್ಷಕರಾದ ವೆಂಕಟೇಶ್ವರ ನೇತೃತ್ವದಲ್ಲಿ ಎಲ್ಲ ಆರೋಗ್ಯ ನಿರೀಕ್ಷಕರ ಜೊತೆ ಸ್ವಚ್ಛತೆ ಎಲ್ಲಿ ಇರುವುದಿಲ್ಲ ಆ ಸ್ಥಳದಲ್ಲಿ ವ್ಯಾಪಾರಸ್ಥರಿಗೆ ಮನವರಿಕೆ ಮಾಡಿಕೊಡಲು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಬಿಎಂ ರಸ್ತೆ ಬದಿ ಅನೇಕರು ಜಾಗ ಅತಿಕ್ರಮಣ ಮಾಡಿದ್ದಾರೆ, ಆ ಸ್ಥಳ ತೆರವು ಮಾಡಲಾಗುತ್ತಿದೆ. ಮುಖ್ಯವಾಗಿ ರಸ್ತೆ ಬದಿ ಮೀನು ವ್ಯಾಪಾರ ಮಾಡುತ್ತಿದ್ದಾರೆ, ಅಲ್ಲಿ ಗಬ್ಬು ವಾಸನೆ ಬರುತ್ತಿದ್ದು, ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಿತ್ತು. ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕೆಂದು ಅನೇಕ ಬಾರಿ ಅವರಿಗೆ ತಿಳಿಸಲಾಗಿದ್ದರೂ ಮಾತು ಕೇಳದೆ ಉಳಿದ ಮೀನನ್ನು ರಿಫ್ರಿಜರೇಟರ್ ಒಳಗೆ ಇಟ್ಟು ಕೊಳೆತ ಮೀನನ್ನು ಮಾರಾಟ ಮಾಡುತ್ತಿದ್ದು, ಇದರಿಂದ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿತ್ತು. ಇನ್ನು ಸತ್ತ ಹೆಣಗಳ ಮೇಲೆ ಹಾಕುವ ಕೆಮಿಕಲ್ ಅನ್ನು ಮೀನುಗಳ ಮೇಲೆ ಹಾಕಲಾಗುತ್ತಿದೆ ಎನ್ನುವ ದೂರಿನ ಮೇರೆಗೆ ಆ ಮೀನನ್ನು ಶೇಖರಣೆ ಮಾಡಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ವ್ಯಾಪಾರಸ್ಥರ ಅಶುಚಿತ್ವದ ಬಗ್ಗೆ ಮಾಹಿತಿ ನೀಡಿದರು. ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಯಾರು ಶುಚಿತ್ವ ಕಾಪಾಡದೆ ಎಳನೀರು ಬುರುಡೆ, ಟೈರು ಅಂಗಡಿಗಳು, ಮೀನು ಅಂಗಡಿಗಳು ಸೇರಿದಂತೆ ಇತರೆ ಗೂಡಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಮನೆಗಳಲ್ಲಿಯೂ ಕೂಡ 2 ದಿನಕ್ಕಿಂತ ಹೆಚ್ಚಿನ ದಿನ ನೀರು ಶೇಖರಣೆ ಮಾಡದೆ ಹೊಸ ನೀರನ್ನು ಬಳಸಬೇಕು. ಡೆಂಗ್ಯೂ ಕೇಸ್ಗಳು ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿದರೆ ಡೆಂಗ್ಯೂ ನಿಯಂತ್ರಣಕ್ಕೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ಯಾರು ಅಶುಚಿತ್ವದಿಂದ ಇದ್ದಾರೆ ಅವರ ವ್ಯಾಪಾರವನ್ನು ತೆರವು ಮಾಡುತ್ತಿದ್ದೇವೆ. ಇನ್ನು ಮುಖ್ಯ ರಸ್ತೆಯಲ್ಲಿ ನಗರದ ಸೌಂದರ್ಯಕ್ಕೆ ಧಕ್ಕೆ ಮಾಡಿದರೆ ಅದನ್ನು ಖಾಲಿ ಮಾಡಿಸಲಾಗುತ್ತಿದೆ. ಶೆಡ್ ಮತ್ತು ಟೈರ್ ಅಂಗಡಿಗಳಲ್ಲಿ ಯಾರು ಹಳೆ ಟೈರು ತುಂಬಾ ದಿನದಿಂದ ಇಟ್ಟಿದ್ದಾರೆ ಅವರಿಗೆ ಸೂಚನೆ ಕೊಡಲಾಗಿದೆ. ತೆರವು ಮಾಡದಿದ್ದರೆ ನಾವೇ ಖುದ್ದಾಗಿ ಹೋಗಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ನಾವೀಗ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ, ಮನೆಗಳಲ್ಲೂ ಡ್ರಮ್ಗಳಲ್ಲಿ ಯಾರು ನೀರನ್ನ ಜಾಸ್ತಿ ಶೇಖರಿಸಿದ್ವಿ ಇಟ್ಟರು 1 ದಿನ 2 ದಿನ, ಆ 2 ದಿವಸ ಆದ ತಕ್ಷಣ ಅದನ್ನ ಚೆಲ್ಲಿ ಮತ್ತೆ ಹೊಸದಾಗಿ ನೀರನ್ನ ಶೇಖರಿಸಿಡಿ. ದಯವಿಟ್ಟು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿದ್ರೆ ನಾವು ಡೆಂಗ್ಯೂ ನಿಯಂತ್ರಣ ಮಾಡಕ್ಕೆ ಭಾರಿ ಸಹಾಯ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಏನಂದ್ರೆ ಅಶುಚಿತ್ವ ಯಾರಿದ್ದಾರೆ ಅವ್ರನ್ನೆಲ್ಲ ಫಸ್ಟ್ ನಾವು ಕ್ಲಿಯರ್ ಮಾಡಿಸ್ತಾ ಇದೀವಿ. ಮತ್ತೆ ಮೇನ್ ರೋಡ್ಗಳಲ್ಲಿ ಸೌಂದರ್ಯೀಕರಣಕ್ಕೆ ಯಾರು ಧಕ್ಕೆ ಮಾಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದೀವಿ. ಈ ಶೆಡ್ಗಳು ಮತ್ತೆ ಈ ಟೈರ್ ಅಂಗಡಿಗಳಲ್ಲಿ ಯಾರ್ಯಾರು ಹಳೆ ಟೈರ್ಗಳು ಸ್ಟಾಕ್ ಮಾಡಿದ್ದಾರೆ ಅವನ್ನೆಲ್ಲಾನು ಹೇಳಿದೀವಿ ಆಲ್ರೆಡಿ. ಇವತ್ತು ತೆಗೀನಿಲ್ಲ ಅಂದ್ರೆ ಇವತ್ತೇ ನಾವೇ ಎಲ್ಲ ತುಂಬಿಸಿ ಡಂಪಿಂಗ್ ಆಡಿ ಕಳ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮಂಜುನಾಥ್, ಆರೋಗ್ಯ ನಿರೀಕ್ಷಕರು.